ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಜೀವಕೋಶ ಮೇಲೆ ನಡೀತಾ ಇದೆ. ಜೀವಕೋಶಕ್ಕೆ ಬಿಟ್ಟಿದ್ದೀವಿ, ಅದರ ಮುಂದುವರಿದ ಭಾಗ ಇಲ್ಲಿ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಕ್ರೋಮೋಸೋಮ್ಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಹೌದಾ, ಇಲ್ಲಿ ಟರ್ನರ್ ಸಿಂಡ್ರೋಮ್ 45 ಕ್ರೋಮೋಸೋಮ್ಗಳಿದ್ರೆ ಟರ್ನರ್ ಸಿಂಡ್ರೋಮ್ ಅಂತ ಹುಡ್ತೀವಿ. ಹಾಗಾದ್ರೆ ಯಾವ್ಯಾವ ಜೀವಿಗಳಲ್ಲಿ ಎಷ್ಟೆಷ್ಟು ಕ್ರೋಮೋಸೋಮ್ಗಳದಾವ ಅಂತ ನೋಡ್ತಾ ಹೋದ್ರೆ, ಚಿಂಪಾಂಜಿಯಲ್ಲಿ 48 ಕ್ರೋಮೋಸೋಮ್ಗಳ್ರಿ, ಜಿರಾಫೆಯಲ್ಲಿ 62 ಕ್ರೋಮೋಸೋಮ್ಗಳು, ಕತ್ತೆ 62, ಕೋಳಿ 62, ಆನೆ 56, ನಾಯಿ 78, ಬೆಕ್ಕು 38, ಕುದುರೆ 64, ಕಾಂಗೋ 12, ನೊಣ ಹೌದಾ 18 ಕ್ರೋಮೋಸೋಮ್ಗಳು ಅಂತ ನೋಡ್ತೀವಿ. 18 ಕ್ರೋಮೋಸೋಮ್ಗಳು. ಬಟಾಣಿಯಲ್ಲಿ ಎಷ್ಟಿದಾವ ಅಂದ್ರೆ 14, ಆಲೂಗಡ್ಡೆಯಲ್ಲಿ ಎಷ್ಟಿದಾವ ಅಂದ್ರೆ 48 ಕ್ರೋಮೋಸೋಮ್ಗಳು ಕಂಡು ಬರ್ತಾವ್ರಿ. ಹೌದಾ, ಮಾನವನಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಕಂಡು ಬರ್ತಾವ? 46 ಕ್ರೋಮೋಸೋಮ್ಗಳು ಕಂಡು ಬರ್ತಾವ. ಅದಕ್ಕೋಸ್ಕರನೇ ಮಾನವ ಆಗಿದ್ದು ಕೆಲವು ಹುಚ್ಚುಚ್ಚಾಡ್ತಾ ಇರ್ತಾವ. ಅವಕ್ಕೆ ಮತ್ತೆ ಎಷ್ಟು ಕ್ರೋಮೋಸೋಮ್ಗಳು ಇರ್ತಾವೋ ದೇವರಿಗೆ ಗೊತ್ತಾ, ಅವರಿಗೆ ಗೊತ್ತಾ. ಹೌದಾ, ಇಚ್ಚಿ ಮನಿ ಪಿ ಮಾಡ್ತಕ್ಕಂಥ ಜೀವಿಗಳು ಮತ್ತೆ ಎಷ್ಟೆಷ್ಟು ಕ್ರೋಮೋಸೋಮ್ಗಳು ಒಳಗೊಂಡಿರ್ತಾವ ಗೊತ್ತಿಲ್ಲ. ಹೌದಾ, ಅದು ಸಾಕ್ಷಾತ್ ದೇವ್ರು ಏನು ನಿರ್ಮಾಣ ಮಾಡಿರ್ತಾನಲ್ಲ, ದೇವರಿಗೆ ಗೊತ್ತು ಎಷ್ಟು ಕ್ರೋಮೋಸೋಮ್ ಹಾಕಿ ಮಾಡಿದನು ಅಂತೇಳಿ. ಹೌದು, ಜೀವಕೋಶದಲ್ಲಿ ಇಷ್ಟು ಕ್ರೋಮೋಸೋಮ್ ಈ ಜೀವಿಗಳಿಗೆ ಕಂಡು ಬರ್ತಾ ಇರ್ತಾವ. ಹಾಗಾದ್ರೆ ಇದರ ಮುಂದುವರೆದಿರ್ತಕ್ಕಂಥ ಭಾಗದ ಬಗ್ಗೆ ನೋಡ್ತಾ ಹೋದ್ರೆ, ಹೌದಾ, ಇದರ ಮುಂದುವರೆದಿರ್ತಕ್ಕಂಥ ಭಾಗ ನೋಡ್ತಾ ಹೋದ್ರೆ ನೋಡ್ರಿ, ಕೋಶ ಪೊರೆ ಅಂತ ನೋಡ್ತೀವಿ. ಯಾವ ಪೊರೆ? ಕೋಶ ಪೊರೆ. ಕೋಶ ಪೊರೆ ಅಂತ ನೋಡ್ತೀವಿ. ಸೆಲ್ ಮೆಂಬ್ರೇನ್, ಇದು ಜೀವಕೋಶಕ್ಕೆ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಆಧಾರವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ನೋಡ್ರಿ, ಜೀವಕೋಶದ ಅತ್ಯಂತ ಹೊರ ಕವಚ, ಜೀವಕೋಶಕ್ಕೆ ಕೋಟೆಯಂತೆ ಆವರಿಸ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಯಾವಾಗ ಮಾಡ್ತದೆ ಅಂತ ನೋಡಿದ್ರೆ ಕೋಶ ಪೊರೆ. ಕೋಶ ಪೊರೆಯು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಗಳಿಂದ ಮಾಡಲ್ಪಟ್ಟಿದ್ದು. ಇದು ಒಂದು ಸಿದ್ಧಾಂತವಾಗಿದ್ದು ಇದರ ಹೆಸರು ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಹೌದು, ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತ ಮಂಡಿಸಿದವರು ಸಿಂಗರ್ ಮತ್ತು ನಿಕೋಲಸ್ ಅಂತಕ್ಕಂಥ ವ್ಯಕ್ತಿಗಳು ಅಂತ ನೋಡ್ತೀವಿ. ಹೌದು, ಸಿಂಗರ್ ಮತ್ತು ನಿಕೋಲಸ್ ಅಂತಕ್ಕಂಥ ವ್ಯಕ್ತಿಗಳು ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಮುಖ್ಯವಾಗಿ ಸಸ್ಯ ಜೀವಕೋಶ, ಪ್ಲಾಂಟ್ ಸೆಲ್. ಹೌದಾ, ಪ್ಲಾಂಟ್ ಸೆಲ್ ಇದು. ಹೌದಾ, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಅಂತ ನೋಡ್ತೀವಿ. ಹೌದಾ, ಅನಿಮಲ್ ಸೆಲ್ ಅಂತ ನೋಡ್ತೀವಿ. ಹಾಗಾದ್ರೆ ಪ್ಲಾಂಟ್ ಸೆಲ್ಲು ಮತ್ತು ಅನಿಮಲ್ ಸೆಲ್ಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನಾಗಿದೆ ಅಂತ ನೋಡ್ತಾ ಹೋದ್ರ, ಹೌದಾ, ಪ್ಲಾಂಟ್ ಸೆಲ್ಲಲ್ಲಿ, ಹೌದಾ, ಪ್ಲಾಂಟ್ ಸೆಲ್ಲಲ್ಲಿ, ಇದು ಅನಿಮಲ್ ಸೆಲ್ಲಲ್ಲಿ ಮುಖ್ಯವಾಗಿ ಯಾವ ಭಾಗ ಕಂಡು ಬರ್ತವೆ? ಹೌದಾ, ಸೆಂಟ್ರಿಯೋಲ್. ಹೌದಾ, ಸೆಂಟ್ರಿಯೋಲ್ಸ್ ಕಂಡು ಬರ್ತದೆ. ರೈಬೋಸೋಮ್ ಕಂಡು ಬರ್ತದೆ. ಹೌದಾ, ರೈಬೋಸೋಮ್ ಕಂಡು ಬರ್ತದೆ. ಇವು ಮುಖ್ಯವಾಗಿ ಪ್ಲಾಂಟ್ ಸೆಲ್ಲಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಇದು ಅನಿಮಲ್ ಸೆಲ್, ಹೌದಾ, ಪ್ಲಾಂಟ್ ಸೆಲ್ಲಲ್ಲಿ, ಹೌದಾ, ಇವು ಏನು ಕಂಡು ಬರೋದಿಲ್ಲ. ಯಾವುದು? ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ ಕಂಡು ಬರೋದಿಲ್ಲ. ಅನಿಮಲ್ ಸೆಲ್ಲಲ್ಲಿ, ಹೌದಾ, ಸೆಂಟ್ರಿಯೋಲ್ ಮತ್ತು ರೈಬೋಸೋಮ್ ಇರೋದೇನು ಕಂಡು ಬರ್ತದೆ. ಇಲ್ಲಿ ನಾವು ನೋಡ್ತಾ ಇದೀವಿ ಮೈಟ್ರೋಕಾಂಡ್ರಿಯಾ, ಸೆಲ್ ವಾಲ್, ನ್ಯೂಕ್ಲಿಯಸ್, ಹೌದಾ, ಸೈಟೋಪ್ಲಾಸ್ಮಾ, ಗಾಲ್ಗಿ ಕಾಂಪ್ಲೆಕ್ಸ್, ಹೌದಾ, ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್, ಸೆಲ್ ಮೆಂಬ್ರೇನ್, ಕ್ಲೋರೋಫಾಸ್ಟ್ ಮತ್ತು ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ಸ್ ಅಂತ ನೋಡ್ತೀವಿ. ಹೌದಾ, ರಸದಾನಿಗಳು. ಹೌದಾ, ಏನೇನು ಇರ್ತಾವ್ರಿ ಅಂತ ನೋಡ್ತಾ ಹೋದ್ರೆ ನೋಡ್ರಿ, ಮುಖ್ಯವಾಗಿ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು ಏನೇನದ ಅಂತ ನೋಡ್ತಾ ಹೋದರೆ ನೋಡ್ರಿ, ಮೈಟ್ರೋಕಾಂಡ್ರಿಯಾ. ಹೌದಾ, ಮೈಟೋಕಾಂಡ್ರಿಯಾ ಇವೆಲ್ಲವೂ ಇಲ್ಲದಾವಲ್ಲ. ಹೌದಾ, ಮುಂದುವರ್ಸೋಣ ನೆಕ್ಸ್ಟ್ ಟಾಪಿಕ್. ಹಾಗಾದ್ರೆ ಸೆಲ್, ಇದು ಕೋಶ ಪೊರೆ ಏನದಲ್ಲ, ಕೋಶ ಪೊರೆ ಜೀವಕೋಶಕ್ಕೆ ಯಾವ ರೀತಿ ರಕ್ಷಣೆ ನೀಡುತ್ತದೆ? ಹೌದಾ, ಯಾವ ರೀತಿ ರಕ್ಷಣೆ ನೀಡ್ತದೆ? ಈಗ ಈ ಕೋಶ ಪೊರೆಗೆ ಬಂದಿರತಕ್ಕಂಥ ಯಾವುದೋ ಒಂದು ವಸ್ತು ಕೋಶ ಕೇಂದ್ರಕ್ಕೆ ತಲುಪಿಸುವಂಥ ಕಾರ್ಯ ಮಾಡ್ತದೆ.
ಆದ್ರೆ ತಲುಪಿಸೋದಕ್ಕೊಂದು ಆರ್ಗನಲ್ಸ್ ಏನಪ್ಪ ಇದ್ದಿರ್ತದೆ. ಯಾವುದದು ಆರ್ಗನಲ್ಸ್ ಅಂದ್ರೆ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅಂತಕ್ಕಂಥದ್ದು ಏನದ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ವಸ್ತು ಹೌದಾ ಜೀವಕೋಶ, ಅದ್ರ ಕೋಶ ಕೇಂದ್ರಕ್ಕೆ ತಲುಪಿಸ್ತಕ್ಕಂಥ ಕಾರ್ಯ. ಅದಕ್ಕೋಸ್ಕರನೇ ಅದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಸಾರಿಗೆ ಕಣದಂಗ ಅಂತ ಹೇಳ್ತೀವಿ. ಹೌದು, ಸಾರಿಗೆ ಕಣದಂಗ ಅಂತ ಏನಪ್ಪ ಹೇಳ್ತೀವಿ. ನೋಡೋಣ ನಾವು ಎಲ್ಲವೂ ಕೂಡ ಏನಪ್ಪ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸಾರಿಗೆ ಕಣದಂಗ ಯಾವ ರೀತಿ ತಲುಪಿಸ್ತದ್ರಿ? ಹೌದಾ, ಯಾವ ರೀತಿ ತಲುಪಿಸ್ತದ? ವಿಸರಣ ಕ್ರಿಯೆ, ಡಿಫ್ಯೂಷನ್ ಅಂತ ಏನಪ್ಪ ನೋಡ್ತೀವಿ. ಅಣುಗಳ ಚಲನೆ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗಳಿಗೆ ಚಲಿಸುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ವಿಸರಣಾ ಚಲಿ. ಹೌದಾ, ಕ್ರಿಯೆ ಘನ, ದ್ರವ, ಅನಿಲ ರೂಪಗಳಲ್ಲಿ ನಡೀತಕ್ಕಂಥದ್ದು. ಅಥವಾ ಇಲ್ಲಿ ನೋಡ್ರಿ, ಉದಾಹರಣೆಗೆ ನೀರು ತುಂಬಿದ ಗಾಜಿನ ಲೋಟದಲ್ಲಿ ಒಂದು ಹನಿ ನೀಲಿ ಹನಿ ಹಾಕಿದಾಗ ಲೋಟದ ತುಂಬ ಹರಡ್ತಕ್ಕಂಥದ್ದು. ಈ ಕೋಶ ಪೊರೆ ಏನದಲ್ಲ, ಈ ಕೋಶ ಪೊರೆಗೆ ಯಾವುದಾದ್ರೂ ಒಂದು ವಸ್ತು ಬಂದಾಗ ಅದು ಕೋಶ ಕೇಂದ್ರಕ್ಕೆ ತಲುಪಿಸ್ತಕ್ಕಂಥ ಕಾರ್ಯ ಹೆಂಗೆ ಮಾಡ್ತದೆ? ಈ ರೀತಿ ವಿಸರಣಾ ಕ್ರಿಯೆ, ಡಿಫ್ಯೂಷನ್ ಅಂತಕ್ಕಂಥ ಒಂದು ಆಕ್ಟಿವ್ ಮೂಲಕ ಏನಾಗ್ತದೆ ಅಂದ್ರೆ ವಸ್ತುಗಳು ಹೋಗ್ಬಿಡ್ತಾವೆ. ಅದನ್ನು ಮಧ್ಯದಲ್ಲಿ ಈಗ ಬಂದಿರತಕ್ಕಂಥದ್ದು ಈ ಗಡಿ ಭಾಗ, ಫಾರ್ ಎಕ್ಸಾಂಪಲ್ ಈ ಗಡಿಗೆ ಒಂದು ವಸ್ತು ಬಂದದ ಅಂತ ಇಟ್ಕೋರಿ, ಒಂದು ಗೂಡ್ಸ್ ಬಂದದ. ಈಗ ನಾವು ಭಾರತ ಯಾವುದೋ ಸ್ಟೇಟಿಗೆ ಏನಪ್ಪ ತೊಗೊಂಡು ಹೋಗ್ಬೇಕಾಗ್ಯದ, ಇದ್ರ ಮಧ್ಯದಲ್ಲಿ ಟ್ರಾವೆಲ್ಸ್ಗಳು ಏನು ಮಾಡ್ತಾವ? ತೊಗೊಂಡು ಬರ್ತಾವ. ಆ ರೀತಿ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಏನು ಕೆಲಸ ಮಾಡ್ತದೆ ಜೀವಕೋಶದಲ್ಲಿ ಅಂದ್ರೆ ಒಂದು ವಸ್ತು ಜೀವಕೋಶಕ್ಕೆ ತಂದು ತಲುಪಿಸುವಂಥ ಕಾರ್ಯ ಮಾಡ್ತದೆ. ಒಂದು ವಸ್ತು ಜೀವಕೋಶಕ್ಕೆ ಬಂದು ತಂದು ತಲುಪಿಸ್ತಕ್ಕಂಥ ಕಾರ್ಯ ಏನಪ್ಪ ಮಾಡ್ತದೆ ಅಂತ ಏನಪ್ಪ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಕೋಶ ದ್ರವ್ಯ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಕೋಶ ದ್ರವ್ಯ ಅಂದ್ರೆ ಕೋಶ ರಸ ಅಥವಾ ಸೈಟೋಪ್ಲಾಸ್ಮಾ ಅಥವಾ ಪ್ರೋಟೋಪ್ಲಾಸ್ಮಾ. ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವಿನ ದ್ರವ ವಸ್ತುವೇ ಕೋಶ ದ್ರವ್ಯ ಅಂತ ಏನಪ್ಪ ನೋಡ್ತೀವಿ. ಇದನ್ನು ಪ್ರೋಟೋಪ್ಲಾಸ್ಮಾ ಅಥವಾ ಸೈಟೋಪ್ಲಾಸ್ಮಾ ಕೋಶ ದ್ರವ್ಯ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಈ ಕೋಶ ರಸದೊಳಗೆ ಏನೇನದ ಅಂತ ಏನಪ್ಪ ನೋಡ್ತಾ ಹೋದ್ರ 80% ನೀರು, 20% ಪ್ರೋಟೀನ, 15% ಲಿಕ್ವಿಡ, 3% ಕಾರ್ಬೋಹೈಡ್ರೇಟ್, 1% ಇತರೆ ಏನಪ್ಪ ಲವಣ ಏನಪ್ಪ ಕಂಡು ಬರ್ತದೆ. ಇದು 2 ರೀತಿಯಾಗಿ ಏನಪ್ಪ ವರ್ಗೀಕರಿಸಲಾಗಿದೆ. ಯಾಕ್ರಿ 2 ರೀತಿ? ಕೋಶ ರಸದಲ್ಲಿರ್ತಕ್ಕಂಥ ಆರ್ಗನಲ್ಸ್ಗಳನ್ನು 2 ರೀತಿಯಾಗಿ ಡಿವೈಡ್ ಮಾಡಿದೀವಿ. ಯಾಕ? ಒಂದು ಪೊರೆ ಸಹಿತ ಕಣದಂಗ, ಪೊರೆ ರಹಿತ ಕಣದಂಗ ಅಂತ ಏನಪ್ಪ ನೋಡ್ತೀವಿ. ಯಾವುದು ಪೊರೆ ಒಳಗೊಂಡಿರೋದೋ ಅದನ್ನ ಏನಪ್ಪ ಪೊರೆ ಸಹಿತ ಕಣದಂಗ. ಇಲ್ಲಿ ನೋಡ್ರಿ, ಮುಖ್ಯವಾಗಿ ಅದು ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದೀವಿ ಪೊರೆ ಸಹಿತ ಕಣದಂಗ, ಪೊರೆ ರಹಿತ ಕಣದಂಗ ಅಂತೇಳಿ. ಇಲ್ಲಿ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅನ್ನೋದು ಒಂದು ಪ್ರಮುಖ ಕಣದಂಗ ರೀ. ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವುದಾಗಿದೆ ಅಂದ್ರೆ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ನ್ಯೂಕ್ಲಿಯಸ್ನಲ್ಲಿರ್ತಕ್ಕಂತಹ ಹೌದಾ ಚಿಕ್ಕ ಸುರುಳಿ ಆಕಾರದ ಒಂದು ರಚನೆ ನಾವು ಕ್ರೊಮ್ಯಾಟಿನ್ ಅಂದ್ವಿ. ಕ್ರೊಮ್ಯಾಟಿನ್ ಜಾಲ ಕೋಶ ವಿಭಜನೆ ಆಗೋ ಸಂದರ್ಭದಲ್ಲಿ ಕ್ರೋಮೋಸೋಮ್ಗಳಾಗ್ತದೆ. ಆ ಕ್ರೋಮೋಸೋಮ್ಗಳಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಚುಕ್ಕಿಗಳು ಏನಾಗಿರ್ತದೆ ಅಂದ್ರೆ ಜಿಣಾಣುಗಳು ಅಂತ ಹೇಳ್ತೀವಿ. ಹೌದಾ, ಈಗ ನಾವು ಹೋಗೋದು ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ಗೆ. ಸಂಶೋಧಕರು ಯಾರ್ರಿ? ಪೋರ್ಟರ್ ಅಂತಕ್ಕಂಥ ವ್ಯಕ್ತಿ. ಇದೊಂದು ಪೊರೆ ಸಹಿತ ಕಣದಂಗವಾಗಿದೆ. ಯಾವ ಸಹಿತ ಕಣದಂಗ? ಪೊರೆ ಸಹಿತ. ಇದು ಕೋಶ ಕೇಂದ್ರದಿಂದ ಕೋಶ ಪೊರೆ ಮತ್ತು ಮಧ್ಯ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು ಅಂತ ಏನಪ್ಪ ನೋಡ್ತೀವಿ. ಇದು ವಿಷ ಉಣಿಕೆಯಿಂದ ಜೀವಕೋಶದ ರಕ್ಷಣೆಯನ್ನು ಮಾಡುತ್ತದೆ. ಯಾವುದು? ವಿಷವಸ್ತುಗಳು ಏನಪ್ಪ ಹೋಗೋದ್ರಿಂದ ಅದು ರಕ್ಷಣೆ ಏನಪ್ಪ ಮಾಡ್ತದೆ. ಇದು ಲೈಸೋಸೋಮ್ ಮತ್ತು ಗಾಲ್ಗಿ ಸಂಕೀರ್ಣ ರಚನೆಯಲ್ಲೂ ಕೂಡ ಸಹಾಯಕವಾಗಿರೋದು ಏನಪ್ಪ ಕಂಡುಬರ್ತದೆ. ಇದು ATP ಉತ್ಪಾದನೆಯಲ್ಲೂ ಕೂಡ ಸಹಕಾರಿಯಾಗಿದೆ. ATP ಉತ್ಪಾದನೆ ಮಾಡೋದು ಯಾವುದು? ಮೈಟ್ರೋಕಾಂಡ್ರಿಯಾ. ಆದ್ರೆ ಆ ಮೈಟ್ರೋಕಾಂಡ್ರಿಯಾ ATP ಉತ್ಪಾದನೆ ಮಾಡ್ಬೇಕಾದ್ರೆ ಇದು ಸಹಾಯ ಮಾಡ್ತದೆ. ಯಾವುದು? ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್. ಇದನ್ನು ಕೋಶ ಪೊರೆಯಿಂದ ಹೆಂಗ ಯಾವ ರೀತಿ ಇದ್ದಿರ್ತದೆ ಅಂತ ನೋಡ್ತಾ ಹೋದ್ರ ಇಲ್ಲಿ ನೋಡ್ರಿ, ಇದು ಕೋಶ ಕೇಂದ್ರ ಅಂತ ಅನ್ಕೊಳ್ರಿ. ಕೋಶ ಕೇಂದ್ರ ಇಲ್ಲೇನದ ಅಲ್ಲ, ಇದು ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಇಲ್ಲಿ ಬಂದಿರತಕ್ಕಂಥ ವಸ್ತು ಹೌದಾ ಕೋಶ ಕೇಂದ್ರಕ್ಕೆ ತಲುಪಿಸ್ತಕ್ಕಂಥ ಕಾರ್ಯ ಯಾವುದು ಮಾಡ್ತದ? ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅಂತ ಏನಪ್ಪ ನೋಡ್ತೀವಿ. ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್. ಹಾಗಾಗಿ ಇದು ಜೀವಕೋಶದ ಸಾಗಾಣಿಕೆ ಹಂತ. ಅನೇಕಾರು ಎಕ್ಸಾಮಲ್ಲಿ ಇದು ಕ್ವಶನ್ಗಳು ಕೇಳಿದಾರ. ಪೊಲೀಸ್ ಆಗಲಿ, PS ಆಗಲಿ, ಆ ಥರ ಗ್ರೂಪ್ C, KPSC ಎಲ್ಲ ಎಕ್ಸಾಮಲ್ಲೂ ಕೂಡ ಏನಪ್ಪ ಇದ್ರ ಬಗ್ಗೆ ಕ್ವಶನ್ ಆಗ್ಯದ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಬಗ್ಗೆ. ನೋಡ್ರಿ,
ನೋಡ್ರಿ ಇಲ್ಲಿ ಇದರಲ್ಲಿ ಈ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅಲ್ಲಿ ಸಾಫ್ಟ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಮತ್ತು ರಫ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅಂತ ಏನ್ಪರ್ ನೋಡ್ತೀವಿ. ಸಾಫ್ಟ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಮತ್ತು ರಫ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್. ಇದರಲ್ಲಿ ಸಾಫ್ಟ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಏನದಲ್ಲ ನೋಡ್ರಿ, ಸಾಫ್ಟ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಏನದಲ್ಲ ಹೌದಾ ನೋಡ್ರಿ, ಇದು ಕಣ್ಣಿನ ಕೋಶದಲ್ಲಿ ಹೌದಾ, ಕಣ್ಣಿನ ಕೋಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ನಾವು ಏನಂತ ಹೇಳ್ತೀವಿ ಅಂದ್ರೆ ಕಣ್ಣಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಹೌದಾ. ರಫ್ ಇರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಬೇರೆ ಬೇರೆ ಜೀವಕೋಶದ ಭಾಗದಲ್ಲಿ ಏನಪ್ಪ ಕಂಡು ಬರ್ತಕ್ಕಂಥದ್ದು. ಸಾಫ್ಟ್ ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್ ಅಲ್ಲಿ ಏನಾಗ್ತದ ಅಂತಂದ್ರೆ ಕಣ್ಣಿನ ಜೀವಕೋಶದಲ್ಲಿ ಏನಪ್ಪ ಕಂಡು ಬರೋದಿಲ್ಲ ಅಂತ ಏನಪ್ಪ ನೋಡ್ತೀವಿ, ಕಂಡು ಬರೋದಿಲ್ಲ. ನೆಕ್ಸ್ಟ್ ನೋಡ್ರಿ ಮೈಟ್ರೋಕಾಂಡ್ರಿಯಾ. ಇನ್ನೊಂದು ಪ್ರಮುಖ ಕಣದಂಗ ಮೈಟ್ರೋಕಾಂಡ್ರಿಯಾ ಅಂತ ನೋಡ್ತೀವಿ. ಜೀವಕೋಶದ ಎರಡನೇ ದೊಡ್ಡ ಕಣದಂಗ ಯಾವುದಾಗಿದೆ ಅಂದ್ರೆ ಮೈಟ್ರೋಕಾಂಡ್ರಿಯಾ. ಈ ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಯಾಕ್ರಿ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ? ಮನುಷ್ಯ ತಿನ್ನುವಂಥ ಆಹಾರ, ಮನುಷ್ಯ ತಿನ್ನುವಂಥ ಆಹಾರ ಏನೇ ತಿಂದರೂ ಕೂಡ ತಿನ್ನುವ ಆಹಾರ ಏನು ಆಗ್ತದ? ಗ್ಲೂಕೋಸ್ ಆಗ್ತದೆ ಹೌದಾ, ಗ್ಲೂಕೋಸ್ ಆಗ್ತದೆ. ಮನುಷ್ಯ ಯಾವ ಆಹಾರ ತಿಂದರೂ ಕೂಡ ಆಹಾರ ಏನಾಗ್ತದೆ? ಗ್ಲೂಕೋಸ್ ಆಗ್ತದೆ. ಆ ಗ್ಲೂಕೋಸ್ ಏನಾಗ್ತದ ದೇಹದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ಬೆರೆತು ಶಕ್ತಿ ಆಗ್ತದೆ ಹೌದಾ, ಶಕ್ತಿ ಆಗ್ತದೆ. ಆ ಶಕ್ತಿಗೆ ನಾವು ಏನಂತ ಕರಿತೀವಿ? ATP ವಿಧದ ಶಕ್ತಿ ಅಂತ ಹೇಳ್ತೀವಿ. ಯಾವುದು? ಅಡಿನೋ ಟ್ರೈಫಾಸ್ಫೇಟ್ ದೇಹದ ಶಕ್ತಿ ಈ ರೂಪದಲ್ಲಿ ಏನಪ್ಪ ದೊರೀತಕ್ಕಂಥದ್ದು ಹೌದಾ. ಈ ಮೈಟ್ರೋಕಾಂಡ್ರಿಯಾ ಏನು ಮಾಡ್ತದೆ? ಯಾವಾಗ ಉಪವಾಸ ಇರ್ತೀವಿ, ಯಾವಾಗ ಭಾಳ ಹಸು ಆಗ್ತಾ ಇರ್ತದ ಅಂಥ ಸಂದರ್ಭದಲ್ಲಿ ಏನು ಮಾಡ್ತದೆ? ಶಕ್ತಿ ಬಿಡುಗಡೆ ಏನಪ್ಪ ಮಾಡ್ತದೆ. ಉಪವಾಸ ಇದ್ದ ತಕ್ಷಣ ಮುಂಜಾನೆಯಿಂದ ಸಂಜೆ ತನಕ ಉಪವಾಸ ಇದ್ದ ಸಂಜೆ ಸಾಯ್ತಾರೇನ್ರಿ? ಹೌದಾ, ಸಾಯೋದಿಲ್ಲ ಹೌದಾ. ಯಾಕ? ಶಕ್ತಿ ಬಿಡುಗಡೆ ಆಗ್ತಾ ಇರ್ತದೆ. ಮೈಟ್ರೋಕಾಂಡ್ರಿಯಾಕ್ ನಾವೇನಂತ ಕರಿತೀವಿ? ಪವರ್ ಹೌಸ್ ಆಫ್ ದ ಸೆಲ್ ಅಂತ ಏನಪ್ಪ ಹೇಳ್ತೀವಿ. ಅತಿ ಹೆಚ್ಚು ಮೈಟ್ರೋಕಾಂಡ್ರಿಯಾ ಹೊಂದಿರುವ ದೇಹದ ಭಾಗ ಯಾವುದು? ಯಕೃತ್ ಅಥವಾ ಲಿವರ್ ಅಂತ ಏನಪ್ಪ ನೋಡ್ತೀವಿ. ಯಾವುದಕ್ಕೆ ಇದು ಆಗ್ಯದ ಅಂದ್ರೆ ಚಯಾಪಚಯ ಕ್ರಿಯಾ ಕೇಂದ್ರ ಭಾಗ ಅಂತ ಹೇಳ್ತೀವಿ. ಒಂದು ಜೀವಕೋಶದಲ್ಲಿ 30ರಿಂದ 40 ಮೈಟ್ರೋಕಾಂಡ್ರಿಯಾಗಳಿರುತ್ತವೆ ಹೌದಾ ನೋಡ್ರಿ. ಇದನ್ನು ಸಂಶೋಧನೆ ಮಾಡಿದ್ದು ಅಲ್ಟ್ಮನ್. ಹೆಸರು ನೀಡಿದಂಥ ವ್ಯಕ್ತಿ ಯಾರು ಅಂದ್ರೆ ಬೆಂಡಾ. ಮೈಟ್ರೋಕಾಂಡ್ರಿಯಾ ಅಂತಕ್ಕಂಥ ಹೆಸರು ನೀಡಿದವ್ರು ಯಾರು ಅಂದ್ರೆ ಬೆಂಡಾ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಹೆಸರು ನೀಡ್ತಾನೆ. ಅಲ್ಟ್ಮನ್ ಅಂತಕ್ಕಂಥ ವ್ಯಕ್ತಿ ಸಂಶೋಧನೆ ಮಾಡ್ತಾನೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಗಾಲ್ಗಿ ಸಂಕೀರ್ಣ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಗಾಲ್ಗಿ ಸಂಕೀರ್ಣ ಹೌದಾ, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಕಾಂಪ್ಲೆಕ್ಸ್. ಸಂಶೋಧಕರು ಕೆಮ್ಯಾಲಿಯನ್ ಗಾಲ್ಗಿ. ಇದು ಜೀವಕೋಶದಲ್ಲಿ ಕಿಣ್ವಗಳನ್ನು ಹೊಂದಿದ್ದು ಕೆಲ ರಾಸಾಯನಿಕಗಳನ್ನು ಸ್ರವಿಸುವುದರಿಂದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಯಾವುದಕ್ಕ? ಗಾಲ್ಗಿ ಸಂಕೀರ್ಣಕ್ಕ. ರೈಬೋಸೋಮ್ ಉತ್ಪಾದಿಸುವ ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡುತ್ತದೆ ಹೌದಾ. ಪೊರೆ ಸಹಿತ ಕಣದಂಗ ಯಾವುದಾಗಿದೆ ಅಂದ್ರೆ ಗಾಲ್ಗಿ ಸಂಕೀರ್ಣ. ಕೋಶ ವಿಭಜನೆ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಸೆಂಟ್ರಿಯೋಲ್. ಆ ಸೆಂಟ್ರಿಯೋಲ್ ಕೋಶ ವಿಭಜನೆ ಮಾಡುವ ಸಂದರ್ಭದಲ್ಲಿ ಗಾಲ್ಗಿ ಸಂಕೀರ್ಣ ಏನು ಮಾಡ್ತದೆ? ರಾಸಾಯನಿಕ ಬಿಡುಗಡೆ ಮಾಡ್ತದೆ. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ? ರಾಸಾಯನಿಕ ಕಾರ್ಖಾನೆ ಅಥವಾ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಏನಪ್ಪ ಕರಿತೀವಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಣದಂಗ ಯಾವುದು? ಲೈಸೋಸೋಮ್ ಅಂತ ಏನಪ್ಪ ನೋಡ್ತೀವಿ. ಈ ಸಂಶೋಧನೆ ಮಾಡಿದ ಯಾರು? ಡುಡವೆ ಹೌದಾ. ಇದು ಚೀಲದಂತಹ ರಚನೆಯನ್ನು ಹೊಂದಿದ್ದು ಆಟೋಲೈಸಿಸ್ ಎಂಬ ಅಂತ ಕಿಣ್ವ ಎನ್ಪರ್ ಹೊಂದಿರೋದೆನ್ಪರ್ ಕಂಡು ಬರ್ತದೆ. ಈ ಕಿಣ್ವ ಜಲ ವಿಶ್ಲೇಷಣೆಯನ್ನು ಮಾಡುತ್ತದೆ. ಜೀವಕೋಶದಲ್ಲಿ ಉಪಯುಕ್ತ ವಸ್ತುಗಳನ್ನು ತನ್ನಲ್ಲೇ ಕರಗಿಸಿಕೊಂಡು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳೋದ್ರಿಂದ ಇದನ್ನು ಆತ್ಮಹತ್ಯಾಸಂಚಿ ಎನ್ನುವರು ಅಥವಾ ಸುಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಏನಪರ್ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಈ ಲೈಸೋಸೋಮಿಗೆ ಏನಪರ್ ಕರೆಯೋದೇನಪರ್ ಕಂಡು ಬರ್ತದೆ. ಲೈಸೋಸೋಮ್ ಏನು ಮಾಡ್ತದ? ಜೀವಕೋಶದಲ್ಲಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ವಸ್ತು ನಾಶಪಡಿಸ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಸ್ನಾನ ಮಾಡ್ಬೇಕಾದ್ರೆ ಕೂದಲುಗಳೇನಪರ್ ಉದುರು ಹೋಗಿರ್ತವೆ ಹೌದಾ. ಆಗ ಅವು ಸತ್ತಿರ್ತಕ್ಕಂಥ ಜೀವಕೋಶವು ಅವೆಲ್ಲವೂ ಕೂಡ ಏನಪರ್ ಹೋಗ್ತಾ ಇರ್ತವೆ ಹೌದಾ. ಅದು ಯಾವುದು ಮಾಡ್ತದೆ ರೀ?
ಲೈಸೋಸೋಮ್ ಅಂತ ಏನ್ಪರ್ ನೋಡ್ತೀವಿ. ಕಣ್ಣಿನಲ್ಲಿರ್ತಕ್ಕಂಥ ಲೈಸೋಸೋಮ್ ಏನು ಮಾಡ್ತದೆ, ಕಣ್ಣಿನ ಧೂಳಿನಲ್ಲಿ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿ ಏನ್ಪರ್ ಹೋದಾಗ ಆ ಕಣ್ಣಿನಲ್ಲಿರ್ತಕ್ಕಂಥ ಆ ಜೀವಿಯನ್ನು ಕೊಲ್ಲುವಂಥ ಕಾರ್ಯ ಯಾವುದು ಮಾಡ್ತದೆ, ಲೈಸೋಸೋಮ್ ಅಂತಕ್ಕಂಥ ಒಂದು ಕಿಣ್ವ ಏನ್ಪರ್ ಮಾಡ್ತದೆ. ಗಾಡಿ ಮೇಲೆ ನೀವು ಕುಂತು ಹೋಗ್ತಾ ಇರ್ತೀರಿ, ಹೌದಾ, ಹೋಗೋ ಸಂದರ್ಭದಲ್ಲಿ ಕಣ್ಣಾಗ ಏನೋ ಬಿತ್ತರಿ, ಯಾವುದೋ ಒಂದು ಹುಳ ಬಿತ್ತು, ಲೈಸೋಸೋಮ್ ಏನು ಮಾಡ್ತದೆ, ಅದನ್ನ ಏನ್ಪರ್ ಫಿನಿಶ್ ಮಾಡಿಬಿಡ್ತದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಆತ್ಮ ಹತ್ಯಾಸಂಚಿ ಅಂತ ಏನ್ಪರ್ ಕರಿತೀವಿ. ಆತ್ಮ ಹತ್ಯಾಸಂಚಿ ಅಂತೇಳಿ ಯಾವುದನ್ನು ಕರಿತೀವಿ, ಈ ಲೈಸೋಸೋಮ್ಗೆ ಏನ್ಪರ್ ಕರೆಯೋದು ಕಂಡು ಬರ್ತದೆ ನೋಡ್ರಿ. ಈ ರೀತಿ ಏನ್ಪರ್ ದಿನನಿತ್ಯ ಏನ್ಪರ್ ತರಗತಿ ನಡೀತಾನೆ ಹೋಗ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೌದಾ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ಹೌದಾ, ಯಾವುದಕ್ಕೂ ಕೂಡ ಏನ್ಪರ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹೌದಾ, ಯಾವ ವಿಷಯಗಳು ಕೂಡ ಹೌದಾ ನಮಗೇನ್ಪರ್ ಸಂಬಂಧಪಡೋದಿಲ್ಲ, ಎಲ್ಲವೂ ಕೂಡ ತಾತ್ಕಾಲಿಕ, ಎಲ್ಲವೂ ನಿಮಿತ್ತ ಅಂತ ಏನ್ಪರ್ ಹೇಳ್ತೀವಲ್ಲ, ಆ ರೀತಿ ಎಲ್ಲವೂ ನಿಮಿತ್ತ. ನಮ್ಮ ಜೀವನಕ್ಕೆ ಏನು ಬೇಕು ಅದು ಮಾತ್ರ ಏನ್ಪರ್ ಇಂಪಾರ್ಟೆಂಟ್. ಇನ್ನೊಂದು ನಾನು ಹೇಳೋದು ಕಡೆ ಮಾತೇನು, ಎಲ್ಲರಿಗೆ ಜಾಸ್ತಿ ಇನ್ನೊಂದು ಆಫ್ಲೈನ್ ಕ್ಲಾಸಸ್ ಕಡೆ ಜಾಸ್ತಿ ನಾವು ಫೋಕಸ್ ಮಾಡೋದು, ಆನ್ಲೈನ್ ಕ್ಲಾಸಸ್ ಏನ್ಪರ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಹೌದಾ, ಇಲ್ಲ ಸರ್ ಎಲ್ಲರೂ ಮಾಡ್ತಾರೆ, ನೀವ್ಯಾಕೆ ಮಾಡೋದಿಲ್ಲ ಅಂತೇಳಿ ಭಾಳ ಜನ ಏನ್ಪರ್ ಕೇಳ್ತಾ ಇರ್ತಾರೆ. ಇಲ್ಲ, ಇವಾಗ ಮಾಡ್ತೀನಿ ನಾನು, ಆನ್ಲೈನ್ ಕ್ಲಾಸಸ್ ಕೂಡ ಏನ್ಪರ್ ಮಾಡ್ತೀನಿ, ಆದರೆ ಹೆಚ್ಚಾಗಿ ಆಫ್ಲೈನ್ ಕ್ಲಾಸಸ್ ಏನ್ಪರ್ ಜಾಸ್ತಿ ಮಾಡೋದು. ಎವ್ರಿ ಡೇ ಕ್ಲಾಸ್ ಮಾಡಬೇಕು ಅಂತೇಳಿ ಮತ್ತೆ ಏನ್ಪರ್ ಕ್ಲಾಸಸ್ ಏನ್ಪರ್ ಬಿಡ್ತಾ ಇದ್ದೀನಿ. ಇನ್ನೊಂದು ಏನ್ಪರ್ ಕಿವಿ ಮಾತೇನು, ಹೌದಾ, ನಾನು ನಡ್ಕೊಂಡಿದ್ದು ಹಾಗೆ ಮತ್ತು ಎಲ್ರಿಗೂ ಏನ್ಪರ್ ಹೇಳೋದೊಂದೇ, ಹೌದಾ, ಸತ್ಯದ ದಾರಿಯಲ್ಲಿ ಕಷ್ಟನೇ ಬರಲಿ ನಷ್ಟನೇ ಬರಲಿ, ಸತ್ಯದ ದಾರಿಯಲ್ಲಿ ಜೀವ ಹೋಗುವಂಥ ಸ್ಥಿತಿ ಬಂದರೂ ಕೂಡ ಸತ್ಯವಾಗಿಯೇ ನಡಿಬೇಕು. ಹೌದಾ, ಸತ್ಯವಾಗಿಯೇ ನಡಿಬೇಕು. ಸತ್ಯದ ದಾರಿ ಕಳ್ಳು ಮುಳ್ಳಿನ ದಾರಿ ಇದ್ರೂ ಕೂಡ, ಜೀವ ಹೋಗುವಂಥ ಸ್ಥಿತಿ ಬಂದರೂ ಕೂಡ ಸತ್ಯದ ದಾರಿಯಲ್ಲೇ ನಡಿಬೇಕು. ನಾನು ಸೇಫ್ ಆಗಲಿ ಎನ್ನುವ ಕಾರಣಕ್ಕಾಗಿ ಸತ್ಯದ ದಾರಿ ಬಿಟ್ಟು ಸುಳ್ಳಿನ ದಾರಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇಂದಿನ ತರಗತಿ ಏನ್ಪರ್ ಅಂತೆ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸ್ಪರ್ಧಾ ಹೊಂಬೆಳಕಿಗೆ ಭೇಟಿ ನೀಡಿ.